ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರು ರಾಶ್ಯಾಧಿಪತಿಯಾದಂತಹ ಕುಜ ನೀಚ ಕ್ಷೇತ್ರದ ಸ್ಥಿತನಾಗಿದ್ದಾನೆ. ಆದರೂ ಸಹ ಏನಾಗುತ್ತೆ ಅಂದರೆ, ನಾವು ಸಾಧಾರಣವಾಗಿ ಹೇಳಬೇಕಾದ್ರೆ ನೀಚಭಂಗ ರಾಜಯೋಗ ಜೊತೆಗೆ ರಾಶ್ಯಾಧಿಪತಿಯಾದಂತಹ ಕುಜ ಮತ್ತು ವೃಶ್ಚಿಕ ರಾಶಿಯ ಅಧಿಪತಿಯಾದಂತಹ ಕುಜನಿಗೆ ಸಪ್ತಮ ಸ್ಥಾನದಲ್ಲಿ ಗುರುವಿನ ಒಂದು ದೃಷ್ಟಿ ಇರೋದರಿಂದ ರಾಶಿಗೆ ಬಲವನ್ನು ಹೆಚ್ಚು ಕೊಡುವಂಥದ್ದು, ಏನೇ ಕಷ್ಟ ಬಂದರೂ ಮುಂದಕ್ಕೆ ಹೋಗುವಂಥದ್ದು, ಅದ್ರ ಒಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಾಣುವಂಥದ್ದು. ಸ್ವಲ್ಪ ಭಯದ ವಾತಾವರಣ ಮೂಡುತ್ತೆ ಮಧ್ಯದಲ್ಲಿ ಯಾವಾಗಲೂ ಒಂದು ಬಾರಿ, ಅದು ಸಹ ದೂರ ಆಗುವಂಥದ್ದು. ರಾತ್ರಿಯಲ್ಲಿ ಸ್ವಲ್ಪ ನಿದ್ರಾಹೀನತೆ ಕಾಣುತ್ತೆ, ಅದು ಹೆಚ್ಚು ಹೊತ್ತು ಏನಿರೋದಿಲ್ಲ, ಯಾವಾಗಲೂ ಒಂದು ರೀತಿ ಎಚ್ಚರ ಆಗುವಂಥ ಸಾಧ್ಯತೆಗಳಿರ್ತದೆ. ಅದು ಸಹ ದೂರವಾಗಿ ಸಂಪೂರ್ಣವಾದಂತಹ ನಿದ್ರೆ ಸಹ ಸಿಗುವಂಥ ವಾರವಾಗಿರುತ್ತದೆ. ಹಣಕಾಸಿನ ವಿಚಾರದಲ್ಲಿ ಸಹ ಸುಧಾರಣೆ, ಮಕ್ಕಳ ವಿಚಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿ, ಹೆಣ್ಣು ಮಕ್ಕಳಿಗೆ ಏನೋ ಅನಿರೀಕ್ಷಿತವಾಗಿ ದೈವ ದರ್ಶನ ಮಾಡುವಂಥದ್ದು, ಎಲ್ಲ ಒಂದು ಒಳ್ಳೆಯ ವಾರವನ್ನು ನೀವು ಖಂಡಿತ ಕಾಣ್ಬೋದು. ಚಿಕ್ಕ ಪುಟ್ಟ ಪರಿಹಾರಗಳಿಗಾಗಿ ನೀವು ಮಾಡಬೇಕಾಗಿರುವಂಥ ಒಂದು ಒಳ್ಳೆಯ ದೇವರ ಸ್ಮರಣೆ ಅಂದರೆ ಸಾಕ್ಷಾತ್ ವಿನಾಯಕನ ಸ್ಮರಣೆ. ವಿಘ್ನರಾಜನ ಲಾಭಸ್ಥಾನದಲ್ಲಿ ಕೇತು ಸ್ಥಿತನಾಗಿರೋದ್ರಿಂದ ವಿಘ್ನರಾಜನ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಎಲ್ಲ ವಿಚಾರದಲ್ಲೂ ಉತ್ತರೋತ್ತರ ಅಭಿವೃದ್ಧಿನೂ ನೀವು ಕಾಣ್ಬೋದು. ನಿಮಗೆ ಶುಕ್ರವಾರ, ಮಂಗಳವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ.